ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ವಿಧಾನಮಂಡಲ ಅಂದರೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಚಾಲಕ ಅಂದರೆ ಡ್ರೈವರು ಮತ್ತು ಕಾವಲುಗಾರರು ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗಳಿಗೆ SLC ಪಾಸರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಇದು ನೇರ ನೇಮಕಾತಿ ಆಗಿರುತ್ತದೆ, ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ. ಇಲ್ಲಿ ವಿದ್ಯಾರ್ಥಿ ವಯೋಮಿತಿ, ವೇತನ ಶ್ರೇಣಿ, ಹುದ್ದೆ ವಿವರ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರೇತರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ವಿಧಾನಮಂಡಲದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ, ಬೆಂಗಳೂರಿನಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇದು ಇಲ್ಲಿ ನೋಟಿಫಿಕೇಶನ್ ಬಂದು ನೋಡಿ, ಕರ್ನಾಟಕ ರಾಜ್ಯಪತ್ರ ಅಂತ ಕೊಟ್ಟಿದ್ದಾರೆ ನೋಟಿಫಿಕೇಶನ್ನು. ಇಲ್ಲಿ ಕರ್ನಾಟಕ ವಿಧಾನ ಪರಿಷತ್ ನೇಮಕಾತಿ ಆಗಿದೆ. ಇದು ಪ್ರಕಟವಾದ ದಿನಾಂಕ ಬೆಂಗಳೂರು ಸೋಮವಾರ 14 ಮಾರ್ಚ್ 2024ನೇ ತಾರೀಕು ಮಾಹಿತಿ ಪ್ರಕಟವಾಗಿದೆ. ಇಲ್ಲಿ ವಿಧಾನ ಪರಿಷತ್ತಿನ ಸಚಿವಾಲಯ ಇದು ಅಫಿಷಿಯಲ್ ಅಡ್ರೆಸ್ ಆಗಿರುತ್ತದೆ. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಯಾವುದಂದರೆ, ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಉಳಿಕ ಮೂಲ ವೃಂದ ಮತ್ತು ಸ್ಥಳೀಯ ವೃಂದದಲ್ಲಿನ ಕಲ್ಯಾಣ ಕರ್ನಾಟಕ ವಾಹನ ಚಾಲಕ, ಡ್ರೈವರು ಮತ್ತು ಡಿ ಗ್ರೂಪ್ ಹುದ್ದೆಗಳ ನೇರ ನೇಮಕಾತಿ ಮಾಡುವ ಮೂಲಕ ಭರ್ತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ. ಅಂದರೆ 2021ರ ರೀತ್ಯ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಕೆಳಕಂಡ ವಾಹನ ಚಾಲಕರು ಮತ್ತು ಗುಂಪು ಡಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ವಾಹನ ಚಾಲಕರು ಅಂತ ಕೊಟ್ಟಿದ್ದಾರೆ. 3 ಹುದ್ದೆ ಖಾಲಿವೆ. ಹುದ್ದೆಗಳ ಉಳಿದ ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಉಳಿಕ ಮೂಲ ವೃಂದ ಹುದ್ದೆಗಳು 3 ಹುದ್ದೆ ಖಾಲಿವೆ. ಸ್ಯಾಲ್ರಿ ಬಂದ್ಬಿಟ್ಟು 21,400ರಿಂದ 42,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ ಈ ಹುದ್ದೆಗಳಿಗೆ. ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಕಾಸ್ಟ್ಗೆ ಹುದ್ದೆಗಳು ಖಾಲಿವೆ ಅಂದರೆ, ಪರಿಶಿಷ್ಟ ಜಾತಿಗೆ 1 ಹುದ್ದೆ ಖಾಲಿದೆ, ಆಮೇಲೆ ಸಾಮಾನ್ಯದರು 1 ಹುದ್ದೆ ಖಾಲಿದೆ, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ ಖಾಲಿದೆ. ಇಲ್ಲಿ ಟೋಟಲಾಗಿ 3 ಹುದ್ದೆಯಿಂದ ಕೊಟ್ಟಿದ್ದಾರೆ. ಆಮೇಲೆ ಇದು ಡ್ರೈವರ್ ಹುದ್ದೆಗಳಾಗಿ ಮೇಲಿದ್ದು, ಇವೆಲ್ಲ ಚಾಲಕ ಹುದ್ದೆಗಳಾಗಿವೆ. ಚಾಲಕ ಹುದ್ದೆಗಳು 3 ಹುದ್ದೆ ಖಾಲಿವೆ. ಆಮೇಲೆ ಇಲ್ಲಿ ಹುದ್ದೆ ಹೆಸರು ಗ್ರೂಪ್ ಡಿ ಅಂದರೆ ದಲಾಯತ್, ಕಾವಲುಗಾರ, ಸ್ವೀಪರ್ ಕಮ್ ಸ್ಕ್ಯಾವೆಂಜರ್, ಸೆಕ್ಯೂರಿಟಿ ಗಾರ್ಡ್ ಹುದ್ದೆ ಅಂತ ಕೊಟ್ಟಿದ್ದಾರೆ. 29 ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ. ಇವು ಟೋಟಲಾಗಿ 29 ಹುದ್ದೆ ಖಾಲಿವೆ. ಇಲ್ಲಿ ಉಳಿಕ ಮೂಲರಂಥ ಹುದ್ದೆ ಅಂತ ಕೊಟ್ಟಿದ್ದಾರೆ 26. ಇಲ್ಲಿ ಪರಿಶಿಷ್ಟ ಜಾತಿಗೆ 4 ಹುದ್ದೆ ಖಾಲಿವೆ ಟೋಟಲಾಗಿ. ಸಾಮಾನ್ಯದವರಿಗೆ 12 ಹುದ್ದೆ ಖಾಲಿವೆ. ಪರಿಶಿಷ್ಟ ಪಂಗಡದವರಿಗೆ 2 ಹುದ್ದೆ ಖಾಲಿವೆ. ಪ್ರವರ್ಗ 1ದವರಿಗೆ 1 ಹುದ್ದೆ ಖಾಲಿ ಇರುತ್ತದೆ. ಪ್ರವರ್ಗ 2A ದವರಿಗೆ 4 ಹುದ್ದೆ ಖಾಲಿವೆ. ಆಮೇಲೆ ಪ್ರವರ್ಗ 2B ದವರಿಗೆ 1 ಹುದ್ದೆ ಖಾಲಿ ಇರುತ್ತದೆ. ಪ್ರವರ್ಗ 3A 1 ಹುದ್ದೆ, ಆಮೇಲೆ 3B ಅವರಿಗೆ 1 ಹುದ್ದೆ ಇದೆ. ಟೋಟಲಾಗಿ ಇಲ್ಲಿ 26 ಹುದ್ದೆ ಅಂತ ಕೊಟ್ಟಿದ್ದಾರೆ. ಅವು 3 ಹುದ್ದೆ, ಟೋಟಲಾಗಿ 29 ಹುದ್ದೆ ಖಾಲಿವೆ. ಇಲ್ಲಿ ಅಭ್ಯರ್ಥಿಯ ಅಂಗವಿಕಲತೆಯ ಸ್ವರೂಪ BLB ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇವು ಅಂಗವಿಕಲ ಹುದ್ದೆಗಳಾಗಿವೆ 3. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು 3 ಹುದ್ದೆ ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ 1, ಸಾಮಾನ್ಯ 1, ಪರಿಶಿಷ್ಟ ಪಂಗಡ 1. ಇಲ್ಲಿ ಇವು 3 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 5/4/2024. ಅಂದರೆ ನಾವು ವಿಡಿಯೋ ಮಾಡ್ತಿರೋದು 5ನೇ ತಾರೀಕು 5/3/2024 ರಾತ್ರಿ 11 ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ನಾಳೆ ಕರೆಕ್ಟ್ ಇವತ್ತಿನಿಂದ 1 ತಿಂಗಳ ಅವಕಾಶ ಕೊಟ್ಟಿದ್ದಾರೆ. ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾಗಿರುತ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ದ್ವಿಪ್ರತಿಯಲ್ಲಿ ಅಗತ್ಯವುಳ್ಳ ದಾಖಲೆಗಳನ್ನು ಲಗತ್ತಿಸಬೇಕು. ಕೊನೆಯ ದಿನಾಂಕ 5/4/2024 ಸಂಜೆ 5 ಗಂಟೆ ಒಳಗಾಗಿ ಅಂಚೆಯ ಮೂಲಕ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ, ಅಂಚೆ ಪೆಟ್ಟಿಗೆ ಸಂಖ್ಯೆ 5079, 1ನೇ ಮಹಡಿ, ವಿಧಾನಸೌಧ, ಬೆಂಗಳೂರು 56001ಕ್ಕೆ ಈ ವಿಳಾಸಕ್ಕೆ ಕಳಿಸಬೇಕು. ಅಥವಾ ಖುದ್ದಾಗಿ ವಿಧಾನಸೌಧದ 2ನೇ ಮಹಡಿಯಲ್ಲಿರುವ ಕೊಠಡಿ ಸಂಖ್ಯೆ 216 ಪತ್ರ ಸ್ವೀಕಾರ ಮತ್ತು ರವಾನೆ ಶಾಖೆಗೆ ತಲುಪಿಸಬೇಕಂತ ಕೊಟ್ಟಿದ್ದಾರೆ. ಅರ್ಜಿಯನ್ನು ಆಫ್ಲೈನ್ ಮೂಲಕ ಕಳಿಸಬೇಕಾಗುತ್ತದೆ. ಇಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಅಧಿಕಾರಿಗಳು ಮತ್ತು ನೌಕರರ ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಕೊಟ್ಟಿದ್ದಾರೆ. ಇಲ್ಲಿ ಪ್ರಯತ್ನ ಸಟ್ಟು 2 ಸಟ್ಟು ಜೆರಾಕ್ಸ್ ಆಗಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ ಇರುತ್ತದೆ. ಆಮೇಲೆ ಪ್ರವರ್ಗ 2A, 2B, 3A, 3B ಅವರಿಗೆ 300 ರೂಪಾಯಿ ಶುಲ್ಕ ಇರುತ್ತದೆ. ಮಾಜಿ ಸೈನಿಕರಿಗೆ 50 ರೂಪಾಯಿ ಇರುತ್ತದೆ. SC ST ಹಾಗೂ ಪ್ರವರ್ಗ 1ದವರಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮೇಲ್ಕಂಡ ಶುಲ್ಕವನ್ನು ನೀವು DD ಮೂಲಕ ಕಟ್ಟಬೇಕಂತ ಕೊಟ್ಟಿದ್ದಾರೆ, ಅಥವಾ ಪೋಸ್ಟ್ ಆರ್ಡರ್ ಮೂಲಕ ಕಟ್ಟಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೇ ಮಾಡಬೇಕಂತ. ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಹುದ್ದೆಗಳ ಹೆಸರು ವಿದ್ಯಾರ್ಥಿ ಕೊಟ್ಟಿದ್ದಾರೆ. ವಾಹನ ಚಾಲಕರು, ಡ್ರೈವರ್ ಹುದ್ದೆಗಳಿಗೆ SLC ಅಥವಾ ತತ್ಸಮಾನ ಪಾಸಾಗಿರಬೇಕು. ಮತ್ತು ಮೋಟಾರು, ಕಾರು
ಭಾರಿ ವಾಹನಗಳ ಚಾಲನೆ ಅಧಿಕೃತ ಚಾಲನಾ ಪರವಾನಗಿ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಪ್ರಥಮ ಚಿಕಿತ್ಸೆಯ ಪ್ರಮಾಣ ಪತ್ರ ಹೊಂದಿರಬೇಕು. ಮೋಟಾರು ಕಾರುಗಳಲ್ಲಿ ಚಾಲನೆಯಲ್ಲಿ 3 ವರ್ಷಗಳ ಕಡಿಮೆ ಇಲ್ಲದಂತೆ ಪ್ರಾಯೋಗಿಕ ಅನುಭವ ಹೊಂದಿರಬೇಕು. ಇವು ಡ್ರೈವರ್ ಹುದ್ದೆಗಳದ್ದಾಗಿತ್ತು. ಆಮೇಲೆ ಗ್ರೂಪ್ ಡಿ ಹುದ್ದೆಗಳದ್ದು SLC ಪಾಸ್ ಆಗಬೇಕು ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವಯಸ್ಸಾಗಿರೋದ್ರಿಂದ ಆರಂಭ ಆಗುತ್ತೆ. ಸಾಮಾನ್ಯದವರಿಗೆ 35 ವರ್ಷವಾಗಿದೆ. ಇನ್ನು 2A 2B 3A 3B ಅವರಿಗೆ 38ವರೆಗೆ ಅವಕಾಶ ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ 40 ವರ್ಷವರೆಗೆ ಅವಕಾಶ ಕೊಟ್ಟಿದ್ದಾರೆ. ಅವರಷ್ಟು ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಅವರು ಕೆಲವು ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಸಮಕ್ಷಮ ನೇಮಕಾತಿ ಪ್ರಾಧಿಕಾರ ಆದೇಶ ಸಂಕೇತ ಕೊಟ್ಟಿದ್ದಾರೆ. ಕೋವಿಡ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ನಾಗರಿಕ ಸೇವಾ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರೋ ಅಭ್ಯರ್ಥಿಗಳ ಬಗ್ಗೆ ಯಾರ್ಯಾರಿಗೆ ಅಪ್ಲೈ ಮಾಡಬೇಕು ಅಥವಾ ಈಗ ಆಲ್ರೆಡಿ ಜಾಬ್ ಮಾಡ್ತಿದ್ದರೂ ಕೂಡ ಯಾವ ರೀತಿ ಸಲ್ಲಿಸಬೇಕಂತ ಸಂಬಂಧಪಟ್ಟಂತೆ ಇಲ್ಲಿ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ಓದ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ನೋಡಿ, ವಾಹನ ಚಾಲಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ RTO ಅವರಿಂದ ವಾಹನ ಚಾಲನಾ ಪರೀಕ್ಷೆ ನಡೆಸಿ ಇದರಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ನಡೆಸಿ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ. ಮತ್ತು ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆ ಮಾಡುವುದು. ಅಂದರೆ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಂದು ಕೊಟ್ಟಿದ್ದಾರೆ. ಇನ್ನು ದುರ್ನಡತೆ ಬಗ್ಗೆ ಕೊಟ್ಟಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟು, ಇಲ್ಲಿ ಆಯ್ಕೆ ಆಗಿರುವ ಅಭ್ಯರ್ಥಿಗಳು ನೇಮಕಾತಿಯ ಪೊಲೀಸ್ ಪರಿಶೀಲನೆ ದೃಢೀಕರಣ, ಸಿಂಧುತ್ವ ಜಾತಿ ಪ್ರಮಾಣ ಪತ್ರ, ಕಲ್ಯಾಣ ಕರ್ನಾಟಕ ಪ್ರದೇಶ ಪ್ರಮಾಣ ಪತ್ರ, ಸಿಂಧುತ್ವ ವಿದ್ಯಾರ್ಥಿ ಇವೆಲ್ಲ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ. ಆಯ್ಕೆ ಆದ ನಂತರ ಇಲ್ಲಿ ಇನ್ನೂ ಕೆಲವು ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಓದ್ಕೋಬೇಕಾಗತ್ತೆ. ಏನೇನು ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಬೇಕು ಎಲ್ಲರೂ ಕೊಟ್ಟಿದ್ದಾರೆ. ಓದ್ಕೊಂಡು ಅಪ್ಲೈ ಮಾಡೋದು ಆಫೀಸಲ್ಲಿ ವೆಬ್ಸೈಟ್ ಆಗಿರ್ತದೆ. ನೀವು ಇಲ್ಲಿಂದ PDF ಓದ್ಕೋಬೋದು. ಅದನ್ನು ಅದರಲ್ಲಿ ಹೆಚ್ಚಿನ ಮಾಹಿತಿ ಕೆಲವು ಕಾಂಟ್ಯಾಕ್ಟ್ ನಂಬರ್ಗಳು ಕೊಟ್ಟಿದ್ದಾರೆ. ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಈ PDF ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಸಾರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಓದ್ಕೊಂಡು ಆಮೇಲೆ ನೀವು ಖುದ್ದಾಗಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.